ನೋಡಿ, ಈ ಆಸುರ ತಪಸ್ಸು ಉಂಟಲ್ಲ, ಅದು ಲೋಕಕಂಟಕವಾಗಿ ಲೋಕನಾಶಕ್ಕೋಸ್ಕರ ಮಾಡುವ ತಪಸ್ಸು, ದೇವರ ಅನುಗ್ರಹವನ್ನು ಬಯಸಿ ಮಾಡುವ ತಪಸ್ಸಲ್ಲ. ಈ ಆಸುರ ತಪಸ್ಸು ಮಾಡುವವರು ಯಾರೂ ಕೂಡ ಯಾವ ಕಥೆ ಬೇಕಾದ್ರೆ ನೋಡಿ, ನಿಮ್ಗೆ ಸಿಕ್ಕಿದ್ರೆ ಹೇಳಿ, ಅವರು ವಿಷ್ಣುವನ್ನು ತಪಸ್ಸು ಮಾಡೋಲ್ಲ. ವಿಷ್ಣು ಸಾತ್ವಿಕ ತಪಸ್ಸು, ವಿಷ್ಣುವನ್ನ ತಪಸ್ಸು ಮಾಡು. ಅಸುರರು ಎಂದೂ ವಿಷ್ಣುವನ್ನು ತಪಸ್ಸು ಮಾಡೋಲ್ಲ. ನೀವು ಯಾವ ಕಥೆ ಬೇಕಾದ್ರೂ ಪುರಾಣ ತಗೊಳ್ಳಿ, ನಾನು ಇಲ್ಲದೆ ಹೇಳೋದಲ್ಲ. ವಿಷ್ಣುವನ್ನ ತಪಸ್ಸು ಮಾಡುವವರು ಯಾರಿಗೆ ಸದ್ಗುಣ ಸತ್ವ ಬೇಕು ಅವರು ಮಾತ್ರ ವಿಷ್ಣುವನ್ನು ತಪಸ್ಸು ಮಾಡ್ತಾರೆ. ಇಲ್ಲದೇ ಬ್ರಹ್ಮನನ್ನು ಶಿವನನ್ನು ತಪಸ್ಸು ಮಾಡ್ತಾರೆ. ಯಾವ ರಾಕ್ಷಸರು ಯಾವ ಅಸುರರು ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದ್ದು ದಾಖಲೆ ಇಲ್ಲ ಪುರಾಣಗಳಲ್ಲಿ. ಯಾಕೆಂದ್ರೆ ಅವರಿಗೆ ರಾಜಸ ತಾಮಸ ಫಲ ಬೇಕು. ಅದಕ್ಕೆ ರಾಜಸ ಶಕ್ತಿ ತಾಮಸ ಶಕ್ತಿ ಪ್ರಧಾನವಾಗಿರತಕ್ಕಂಥ ದೇವತೆಗಳನ್ನೇ ಉಪಾಸನೆ ಮಾಡ್ತಾರೆ. ನಾನು ಮೊನ್ನೆ ಹೇಳಿದೆ, ಶಂಕರಾಚಾರ್ಯರು ಕೂಡ ಶುದ್ಧಾಂಗ ವೈಷ್ಣವರು, ಶೈವರಲ್ಲ ಅವರು. ಅವ್ರು ಎಲ್ಲಿದ್ದಾರೆ ಅಂದ್ರೆ ಗೀತೆಯಲ್ಲೇ ಒಂದು ಕಡೆ ಹೇಳ್ತಾರೆ, ಯಾರು ನಿಜವಾಗಿ ಭಗವಂತನ ಆರಾಧನೆ ಮಾಡ್ತಾರೆ ಅವರು ವಿಷ್ಣುವನ್ನು ಉಪಾಸನೆ ಮಾಡ್ತಾರೆ, ಉಳಿದವರೆಲ್ಲ ರುದ್ರಾದಿಗಳನ್ನು ಉಪಾಸನೆ ಮಾಡ್ತಾರೆ ಅಂತ. ಉಳಿದವರೆಲ್ಲ ಅಯೋಗ್ಯರು ಅಂತ ಅರ್ಥದಲ್ಲಿ ಉಳಿದವರೆಲ್ಲ ರುದ್ರಾದಿಗಳನ್ನು ಅಂತ ಅವ್ರು ಎಂದೂ ಶಿವನ ಉಪಾಸನೆಗೆ ಮಹತ್ವ ಕೊಟ್ಟಿಲ್ಲ. ಅಂದರೆ ಹಿಂದೆ ನೀವು ನೋಡಿದ್ರೆ ಶಂಕರರು ಕೊಟ್ಟಿಲ್ಲ, ರಾಮಾನುಜರು ಕೊಟ್ಟಿಲ್ಲ, ಮಧ್ವರು ಕೊಟ್ಟಿಲ್ಲ, ವಲ್ಲಭಾಚಾರ್ಯರು ಕೊಟ್ಟಿಲ್ಲ, ಹಿಂದಿನ ಯಾವ ಆಚಾರ್ಯರು ಕೊಟ್ಟಿಲ್ಲ. ಅದರ ನಂತರ ಏನೋ ಆಯ್ತದು. ಅದು ಪ್ರಾಯ ಮಾಧ್ವರು ವೈಷ್ಣವರು ನಾವು ಶೈವರಾಗೋಣ ಅಂತ ಏನೋ ಅದು ಕಾಂಪಿಟೇಷನ್ನಿಂದ ಸ್ಮಾರ್ತರು ಶೈವರಾದರು. ಇಲ್ಲಿ ಶೈವರು ಸ್ಮಾರ್ತರು ಶೈವರಲ್ಲ. ಯಾಕೆಂದ್ರೆ ಮನೆ ಹೇಳಿದೆ, ಸ್ಮಾರ್ತರು ಶಂಕರಾಚಾರ್ಯರ ಫಾಲೋವರ್ಸು, ಅವರು ಎಂದೂ ಭಸ್ಮಧಾರಣೆ ಮಾಡ್ತಿರ್ಲಿಲ್ಲ, ಅವರು ಶಿವ ಉಪಾಸನೆ ಮಾಡ್ತಿರ್ಲಿಲ್ಲ. ಆದರೆ ಇವತ್ತು ಅದೆರಡೂ ಬಂದ್ಬಿಟ್ಟಿದೆ ಅವರಲ್ಲಿ. ಯಾಕೆ ಬಂತೋ ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದು ಬಂತು, ಎಲ್ಲರೂ ಹಾಕೊಂಡು ಬಿಡ್ತಾರೆ ತ್ರಿಪುಂಡ್ರ. ಬಟ್ ಯಾಕೆ ಹಾಕ್ತಾರೆ ಅಂತ ಹಾಕೋರಿಗೆ ಗೊತ್ತಿಲ್ಲ. ಶಾಸ್ತ್ರದ ಪ್ರಕಾರ ಶಂಕರಾಚಾರ್ಯರು ಎಂದೂ ತ್ರಿಪುಂಡ್ರ ಧಾರಣೆ ಮಾಡ್ತಿರ್ಲಿಲ್ಲ. ಅದಕ್ಕೆ ದಾಖಲೆ ಇದೆ. ಅದು ಯಾರಿಗಾರು ಬೇಕಾದ್ರೆ ಕೊಡ್ತೇನೆ ದಾಖಲೆ. ಅವರು ಎಂದೂ ತೆಕ್ತ ಪುಂಡ್ರಂ ತ್ರಿಪುಂಡ್ರ ಎಂದು ತೆಕ್ತ ಭೂತಿಮತೋಸ್ಮೀನ್. ಅವರು ಬರೇ ತ್ರಿಪುಂಡ್ರ ಅಷ್ಟೇ ಅಲ್ಲ, ಯಾವ ನಾಮವನ್ನು ಹಾಕೊಳ್ತಿರ್ಲಿಲ್ಲ. ದೇಹದಲ್ಲಿ ಯಾವ ಚಿನ್ನ ಧಾರಣೆಯೂ ಬೇಕಿಲ್ಲ ಅಂತ ಹೇಳ್ತಾ ಇದ್ರು ಶಂಕರರು. ಹಾಗಾಗಿ ತ್ರಿಪುಂಡ್ರವೂ ಇಲ್ಲ, ಊರ್ಧ್ವಪುಂಡ್ರವೂ ಇಲ್ಲ. ಅವರು ಶಿವನ ಮಹತ್ವವನ್ನು ಎಲ್ಲಿಯೂ ಹೇಳಿಲ್ಲ. ಅವರು ಶಿವಾದ್ಯಾಹ ಅಂತ ದೇವತೆಗಳು ಅಂತ ಹೇಳ್ತಾರೆ ಅಷ್ಟೇ ಹೊರತು ಮುಖ್ಯವಾಗಿ ನಾರಾಯಣ ಪರೋವ್ಯಕ್ತಾತ್, ಗೀತೆಯ ಪ್ರಾರಂಭ ಅವರ ಶ್ಲೋಕ, ನಾರಾಯಣ ಪರೋವ್ಯಕ್ತಾದಂಡ ಅವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತಿ ಮೇ ಲೋಕಾ ಸಪ್ತದ್ವೀಪಾಚ ಮೇದಿನಿ. ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡಿ. ಅವ್ಯಕ್ತ ತತ್ವ ಅನ್ನೋದು ಇಡೀ ಬ್ರಹ್ಮಾಂಡಕ್ಕೆ ಮೂಲ, ಪ್ರಕೃತಿ. ಅದಕ್ಕಿಂತ ಪರದಲ್ಲಿರುವವ ನಾರಾಯಣ. ಆಮೇಲೆ ಪ್ರಕೃತಿಯಿಂದ ಅಂಡಂ ಸಂಭವ, ಅಂಡ ಸಂಭವ, ಇಡೀ ಬ್ರಹ್ಮಾಂಡ. ಇದು ಬ್ರಹ್ಮಾಂಡದೊಳಗೆ ನಾವೆಲ್ಲ ಇದ್ದೀವಿ. ಅಂದರೆ ಈ ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿರತಕ್ಕಂತಹ ಪ್ರಕೃತಿಗೂ ಜನಕನಾಗಿ ಮಮಯೋ ನಿರಪ್ಸ್ವ ಅಂತ ಮುದ್ರೆ, ನನ್ನನ್ನು ಸೃಷ್ಟಿ ಮಾಡಿದ ಒಂದು ಶಕ್ತಿ ಇದೆ, ಅದು ಕಡಲಲ್ಲಿದೆ ಅಂತ ಲಕ್ಷ್ಮೀ ಸೂಕ್ತ ಅಂಬ್ರಿಣಿ ಸೂಕ್ತದಲ್ಲಿ ಬರುತ್ತೆ. ಅಂಬ್ರಿಣಿ ಸೂಕ್ತ ಅಂತ ನಿಮ್ಮ ಹತ್ರ ಪುಸ್ತಕ ಇರ್ಬೋದು, ಅದರಲ್ಲಿ ಒಂದು ಅಂಬ್ರಣಿ ಸೂಕ್ತ ಅಂತ ಇರುತ್ತೆ, ಇಲ್ಲ ಅಂಬ್ರಣಿ ಸೂಕ್ತ ಅಂತ ಇರುತ್ತೆ. ಇನ್ನು ಕೆಲವರು ಆಂಭೃಣಿ ಸೂಕ್ತ ಅಂತ. ಇಷ್ಟೂ ತಪ್ಪು. ಇದೆಲ್ಲ ಪಂಡಿತರು ಎಡಿಟ್ ಮಾಡಿದ ಪ್ರತಿಯಲ್ಲೇ. ಕೆಲವರು ಅಂಬ್ರಿಣಿ, ಕೆಲವರು ಅಂಬ್ರಣಿ, ಅದು ನಿಜವಾಗಿ. ಕೆಲವರು ಅಂಬ್ರು, ನಿಜವಾದ ಶಬ್ದ ಅದು. ಅಂಬ್ರ ಅಂದ್ರೆ ಭಗವಂತ, ಅಂಬ್ರಿಣಿ ಅಂದರೆ ಲಕ್ಷ್ಮಿ. ಅದು ಕರೆಕ್ಟ್ ಶಬ್ದ ಅಂಬ್ರಿಣಿ ಅಂತ. ಅದು ಮರ್ತೇ ಹೋಗಿದೆ ಈಗ. ಎಲ್ಲಿ ಹೆಚ್ಚಿನವರು ಅಂಬ್ರಣಿ ಅಂತ ಹೇಳೋದು, ಇಲ್ಲ ಅಂಬ್ರಿಣಿ ಅಂತ ಹೇಳ್ತಾರೆ. ಆ ನಿಜವಾದ ಶಬ್ದ ಇವತ್ತು ಆಲ್ಮೋಸ್ಟ್ ಮರ್ತು ಹೋಗಿದೆ. ಕರೆಕ್ಟ್ ಶಬ್ದ ಅದು ಅಂಬ್ರಿಣಿ ಅಂತ.